ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ, ಬಿಸಿಲಿನಂತೆ ತಪಿಸ್ತಕ್ಕಂಥವನು, ಮಳೆಯನ್ನು ಕೊಡ್ತಕ್ಕಂಥವನು ಮತ್ತು ಅಮೃತವನ್ನು ಕೊಡ್ತಕ್ಕಂಥವನು, ಮೃತ್ಯುವನ್ನು ಕೊಡ್ತಕ್ಕಂಥವನು, ಸತ್ತು ಅಸತ್ತು ಎಲ್ಲವನ್ನೂ ಕೊಡ್ತಕ್ಕಂಥವನು ನಾನೇ. ನನ್ನನ್ನು 3 ವೇದಗಳ ಮೂಲಕ ಭಜಿಸಿ ಧ್ಯಾನಿಸಿ ಅವರ ಪಾಪಗಳನ್ನು ಕಳೆದುಕೊಂಡು ದೇವಲೋಕವನ್ನು ಪಡೆದು ಅಲ್ಲಿ ದಿವ್ಯವಾದಂಥ ದೇವತಾ ಭೋಗ ಭಾಗ್ಯಗಳನ್ನು ಅವರು ಅನುಭವಿಸ್ತಾರೆ ಅಂತ ತಿಳಿಸಿದ್ದ. ಮತ್ತೆ ಮುಂದುವರೆದು 21-22ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮ ಕಾಮಲಭಂತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅವರು ಈ ರೀತಿ ನನ್ನನ್ನು ಭಜಿಸಿ ಧ್ಯಾನಿಸಿ ಸ್ವರ್ಗಲೋಕವನ್ನು ಪಡಿತಕ್ಕಂಥ ಅವರು ಆ ವಿಶಾಲವಾದಂಥ ಸ್ವರ್ಗಲೋಕದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿ ಪುಣ್ಯ ಕ್ಷೀಣವಾದ ಮೇಲೆ ಮತ್ತೆ ಮನುಷ್ಯ ಲೋಕಕ್ಕೆ ಅವರು ಬರ್ತಾರೆ. ಈ ಮರ್ತ್ಯಲೋಕಕ್ಕೆ ಮತ್ತೆ ಅವರು ಪ್ರವೇಶಿಸ್ತಾರೆ. 3 ವೇದಗಳ ಅನುಸಾರವಾಗಿ ಕರ್ಮ ಮಾಡತಕ್ಕಂಥ ಇವರು ಫಲವನ್ನು ಬಯಸುವುದರಿಂದ ಈ ಜನನ ಮರಣಗಳ ಈ ಚಕ್ರಕ್ಕೆ ಸಿಲುಕ್ತಾರೆ. ಜನನ ಮರಣ ಎರಡನ್ನೂ ಹೊಂದುತ್ತಾರೆ. ಫಲಾಪೇಕ್ಷೆನಿಟ್ಕೊಂಡೇ ಮಾಡೋದು ಸಹಜವಾದ ಕ್ರಿಯೆ ಭೂಲೋಕದಲ್ಲಿ ಎಲ್ಲರೂ. ಆದರೆ ಅದನ್ನು ಮಾಡೋದರಿಂದ ಪುಣ್ಯ ಬರುತ್ತೆ, ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ. ಆದರೆ ಅದು ತಾತ್ಕಾಲಿಕವಾಗಿರುತ್ತೆ. ಮತ್ತೆ ಈ ಮರ್ತ್ಯಲೋಕಕ್ಕೆ ಬರಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾನೆ. ನಾವು ಸಂಪಾದಿಸುವಂಥ ಅಲ್ಪ ಪುಣ್ಯದ ಫಲದಿಂದ ಶಾಶ್ವತವಾದಂಥ ಸ್ವರ್ಗಲೋಕ ನಮಗೆ ಸಿಗೋದಿಲ್ಲ. ಪುನಃ ಈ ಮರ್ತ್ಯಲೋಕಕ್ಕೆ ಬರ್ತೀವಿ ನಾವು. ಕರ್ಮಕಾಂಡವನ್ನು ಅರಿತವರಂಥ ಎಲ್ಲರ ಗತಿಯೂ ಕೂಡ ಇದೇ ಆಗಿರುತ್ತೆ. ನಾಟಕ ಇದ್ದ ಹಾಗೆ ಒಂದು ಪಾತ್ರ ಮುಗಿದ ಮೇಲೆ ಮತ್ತೊಂದು ಪಾತ್ರವನ್ನು ನಿರ್ವಹಿಸೋದಕ್ಕೋಸ್ಕರ ಮತ್ತೆ ನಾವು ಈ ಲೋಕಕ್ಕೆ ಬರಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಈ ಭೂಲೋಕದಲ್ಲಿ ಇರ್ತಕ್ಕಂಥ ಮಾನವರು ಎಲ್ಲರೂ ಅನನ್ಯವಾದಂಥ ಚಿಂತೆಯಂತೆ, ಅಂದರೆ ಬೇರೆ ಭಾವನೆ ಇಲ್ಲದೆ, ಅನನ್ಯ ಅಂದರೆ ಬೇರೆ ಭಾವನೆ ಇಲ್ಲದೆ, ಅನ್ಯ ಭಾವನೆ ಇಲ್ಲದೆ ಪರಮಾತ್ಮನ ಭಾವನೆ ಒಂದನ್ನೇ ಇಟ್ಕೊಂಡು ಅನನ್ಯ ಭಾವದಿಂದ ನನ್ನನ್ನು ಚಿಂತಿಸುತ್ತಾ ಯಾರು ಭಜಿಸ್ತಾ ಇರ್ತಾರೋ, ಹೀಗೆ ನಿರಂತರವಾಗಿ ಮಾಡ್ತಕ್ಕಂಥ ಅವರ ಯೋಗಕ್ಷೇಮವನ್ನು ನಾನು ವಹಿಸ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ದೇವರನ್ನು ಪದೇ ಪದೇ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ನಾವು ಕೇಳಬೇಕಾಗಿಲ್ಲ. ನಾವು ಅವನನ್ನು ಅನನ್ಯ ಭಾವದಿಂದ, ಏಕತ್ರ ಭಾವದಿಂದ ಅವನನ್ನು ಭಜಿಸ್ತಾ ಇದ್ದರೆ ಭಗವಂತನಿಗೆ ಗೊತ್ತಿಲ್ಲದೆ ಇದ್ದಿದ್ದೇನು, ನಮಗೇನನ್ನು ಕೊಡಬೇಕು, ಏನನ್ನು ಕೊಡಬಾರ್ದು, ಏನು ಕೊಟ್ಟರೆ ನಾವು ಅದನ್ನು ಉಪಯೋಗಿಸ್ಕೊತೀವಿ, ಏನು ಕೊಟ್ಟರೆ ಉಪಯೋಗಿಸ್ಕೊಳ್ಳಲ್ಲ ಅನ್ನೋದೆಲ್ಲವೂ ಭಗವಂತನಿಗೆ ತಿಳಿದಿದೆ. ಆದ್ದರಿಂದ ಭಕ್ತಿಯಿಂದ ಅನ್ಯ ಯೋಚನೆಯನ್ನು ಮಾಡದೆ ಅನನ್ಯ ಭಾವದಿಂದ ನಾವು ಭಗವಂತನನ್ನೇ ಸ್ಮರಣೆ ಮಾಡಿದರೆ ಅವನೇ ನಮ್ಮನ್ನು ನೋಡಿಕೊಳ್ತಾನೆ. ಸದಾ ಕಾಲ ನಮ್ಮನ್ನು ಅವನು ಕಾಯ್ತಾನೆ. ಯೋಗ ಅಂದರೆ ನಮಗೆ ಬೇಕಾದ್ದನ್ನು ಕೊಡ್ತಕ್ಕಂಥದ್ದು, ಕ್ಷೇಮ ಅಂದರೆ ನಮಗೆ ಬೇಕಾಗದ್ದನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥದ್ದು. ಅದನ್ನೇ ಯೋಗಕ್ಷೇಮ ಅನ್ನೋದು. ಯೋಗ ಅಂದರೆ ಬೇಕಾದ್ದನ್ನು ಕೊಡ್ತಕ್ಕಂಥದ್ದು, ಕ್ಷೇಮ ಅಂದರೆ ನಮಗೆ ಬೇಕಾದ್ದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಇಂಥ ಒಂದು ಯೋಗಕ್ಷೇಮವನ್ನು ಭಗವಂತ ಸದಾ ಕಾಲ ನಮಗೆ ಕರುಣಿಸ್ತಾನೆ.
ಆದರೆ ನಾವು ಅನನ್ಯ ಭಾವದಿಂದ ಭಗವಂತನನ್ನೇ ಏಕಮಾತ್ರ ಭಾವದಿಂದ ಭಜಿಸಬೇಕು ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.